ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕಿಸಾ ಚಾನಲ್. ಮನೆಗೆ ಗೆಸ್ಟ್ ಬಂದಾಗ ಈ ಥರ ಒಂದು ಸಲ ಮಾಡಿಕೊಡಿ. ಗೆಸ್ಟ್ ಕೂಡ ತುಂಬ ಖುಷಿ ಆಯ್ತಾರೆ, ಅಷ್ಟು ಚೆನ್ನಾಗಿರುತ್ತೆ. ಏನಪ್ಪ ಅಂದರೆ ಮಸಾಲೆ ಮಜ್ಜಿಗೆ ಒಮ್ಮೆ ಈ ಥರ ಮಾಡಿಕೊಡಿ. ನೋಡೋಣ ಬನ್ನಿ ಯಾವ ಥರ ಮಾಡೋದು ಅಂತ. ಸಿಂಪಲ್ಲಾಗಿ ಒಂದು ಜಾರ್ ತೊಗೊಂಡಿದ್ದೀನಿ. ಆ ಜಾರ್ಗೆ ಒಂದು ಸ್ವಲ್ಪ ಬೆಳ್ಳುಳ್ಳಿ, ಒಂದು 4 ಸಾಕು, 4 ಎಸಳು ಬೆಳ್ಳುಳ್ಳಿ, ಒಂದು ಅರ್ಧ ಇಂಚು ಶುಂಠಿ ಹಾಕೋತಾ ಇದ್ದೀನಿ. ಒಂದೆರಡು ಮೆಣಸಿಕಾಯಿ ಹಾಕ್ಕೊಳ್ಳಿ, ಕೆಸರು ಮೆಣಸಿಕಾಯಿ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೋತಾ ಇದ್ದೀನಿ ನಾನು. ಹಾಗೆ ಒಂದು ಸ್ವಲ್ಪ ಪುದೀನ, ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇಷ್ಟನ್ನು ಹಾಕ್ಕೊಂಡು ಒಂದು ಸ್ವಲ್ಪ ತರಕಾರಿಯಾಗಿ ರುಬ್ಕೊಂಡು ಬರ್ತೀನಿ. ಇವತ್ತು ಈ ಮಸಾಲೆ ಮಜ್ಜಿಗೆನ ಗಡಿಗೆ, ಮಣ್ಣಿನ ಗಡಿಗೆ ಏನು ಬರುತ್ತೆ ಅದರಲ್ಲಿ ಮಾಡ್ತಾಯಿದ್ದೀನಿ. ಸೊ ಹಾಗಾಗಿ ಒಂದು ಅರ್ಧ ಕಪ್ಪಷ್ಟು ಗಟ್ಟಿ ಮೊಸರು ಹಾಕ್ಕೊಂಡಿದ್ದೀನಿ. ನಂತರ ನಿಮ್ಗೆ ಎಷ್ಟು ಬೇಕಾಗುತ್ತೆ ಅಷ್ಟು ನೀರು ಹಾಕ್ಕೊಳ್ಳಿ. ನಾನು ಆ ಕಪ್ಪಲ್ಲೇ 1 ಕಪ್ಪಷ್ಟು ನೀರು ಹಾಕ್ಕೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ. ಇವಾಗ ಇದನ್ನು ಮಜ್ಜಿಗೆ ಸಿಲ್ಬಕ್ಕಿ ಅಂತ ಮಂತ್ ಬರುತ್ತಲ್ಲ, ಆ ಮಂತಲ್ಲಿ ಸಿಲ್ಪ್ಕೋತಾ ಇದ್ದೀನಿ. ನೀವು ಬೇಕಾದರೆ ಮಿಕ್ಸಿಲಿ ಒಂದು 4-5 ರೌಂಡ್ ಹೊಡೆದ್ರೂ ಆಗುತ್ತೆ. ನಾವು ಮಂತಲ್ಲಿ ಸಿಲ್ಪ್ಕೋತಾ ಇದ್ದೀವಿ, ನೋಡ್ತಿರ್ಬೋದು. ಒಂದು 2 ನಿಮಿಷ ಸಾಕು. 2 ನಿಮಿಷದಲ್ಲೇ ಬೇಗ ರೆಡಿ ಆಗುತ್ತೆ ಈ ಮಸಾಲೆ ಮಜ್ಜಿಗೆ. ಮನೆಗೆ ಗೆಸ್ಟ್ ಬಂದಾಗ ಈ ಥರ ಮಾಡಿಕೊಡಿ, ತುಂಬ ಖುಷಿ ಆಗ್ತಾರೆ. ಈ ಗೆಸ್ಟ್ ಬರ್ತಾರೆ, ಕಾಫಿ ಕುಡಿಯೋಲ್ಲ, ಟೀ ಕುಡಿಯೋಲ್ಲ, ಶುಗರ್ಲೆಸ್ಸು ಅಂತಾರೆ, ಅಂಥವ್ರಿಗೆಲ್ಲ ಈ ಥರ ಮಾಡಿಕೊಡಿ. ತುಂಬ ಖುಷಿಪಟ್ಟು ಕುಡಿತಾರೆ ಅವರು. ಸಾಕು, ಇವಾಗ ಇಷ್ಟಾದರೆ ಸಾಕು ನೋಡಿ. ಇವಾಗ ನಂತರ ನಾನು ಆಲ್ರೆಡಿ ಏನು ಸೊಪ್ಪು ಮತ್ತು ಮೆಣಸಿನ್ಕಾಯಿ ಎಲ್ಲ ರುಬ್ಬಿಟ್ಕೊಂಡು ಅದನ್ನ ಹಾಕ್ಕೊಳ್ತಾ ಇದ್ದೀನಿ. 1 ಸ್ಪೂನಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಅದನ್ನ ಹಾಕ್ಕೊಂಡು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಹಾಕ್ಕೊಂಡ ನಂತರ ಒಂದು ಸಲ ನೀಟಾಗಿ 1 ಸ್ಪೂನ್ ತೊಗೊಂಡು ಮಿಕ್ಸ್ ಮಾಡಿ, ಅಂದರೆ ನಾವು ಹಾಕಿರೋ ಉಪ್ಪು ಮತ್ತು ಸೊಪ್ಪು ಶುಂಠಿ ಏನಿದೆ ಅದು ನೀಟಾಗಿ ಒಂದು ಸಲ ಮಿಕ್ಸ್ ಆಗಿ, ಈ ಮಿಕ್ಸ್ ಮಾಡಿದ ಮೇಲೆ ಒಂದು 2 ಅವರ್ ಹಾಗೆ ಗಡಿಗೆಲೇ ಬಿಡಿ. ಅಂದರೆ ಕೋಲ್ಡ್ ಆಗಿರುತ್ತೆ, ಯಾವ ಫ್ರಿಜ್ಜಲ್ಲಿ ಮಡಗೋದು ಬೇಡ, ಐಸ್ ಹಾಕೋದು ಬೇಡ. ಹಾಗೆ ಗಡಿಗೆಲಿ ಮಡಗಿರೋದ್ರಿಂದ ತುಂಬ ತಣ್ಣಗಾಗಿರುತ್ತೆ. ಬೆಳಗ್ಗೆ ಮಾಡಿಟ್ಕೊಬಿಟ್ರೆ ಯಾರು ಬೇಕಾದರೂ ಬಂದರೂ ಕುಡ್ತಾ ಇರ್ಬೋದು, ಆ ಥರ ಚೆನ್ನಾಗಿರುತ್ತೆ. ಈ ಹೊರಗಡೆಯಿಂದ ಮಾಜಾ, ಫಾಂಟಾ ಅಂತ ತಂದು ಕುಡಿಯೋದು ಬದಲು ಈ ಥರ ಮಾಡಿ ಬೆಳಗ್ಗೆ ಇಟ್ಕೊಬಿಟ್ರೆ ಸಂಜೆವರೆಗೂ ಕುಡಿಬೋದು. ಈ ಥರ ಮಾಡಿ ತುಂಬ ಚೆನ್ನಾಗಿರುತ್ತೆ. ಹೆಲ್ತ್ ಕೂಡ ಚೆನ್ನಾಗಿರುತ್ತೆ, ಅಷ್ಟೇ ಚೆನ್ನಾಗಿರುತ್ತೆ. ಫೈನಲ್ಲಾಗಿ ಒಂದು ಲೋಟಕ್ಕೆ ಹಾಕಿ ಮೇಲೆ ಒಂದು ಸ್ವಲ್ಪ ಪುದೀನ ಹಾಕಿ ಕೊಡ್ತಾಯಿದ್ರೆ ಗೆಸ್ಟ್ ಕೂಡ ತುಂಬ ಖುಷಿ ಪಡ್ತಾರೆ. ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.